ಯುದ್ಧದ ವಾತಾವರಣದ ಜೊತೆಗೆ ಉಳಿದಂತಹ ಸುದ್ದಿಗಳನ್ನು ಕೂಡ ನೋಡ್ತಾ ಹೋಗೋಣ. ಇವತ್ತಿನಿಂದ ಎಟಿಎಂ ವಹಿವಾಟಿನ ಶುಲ್ಕ ಹೆಚ್ಚಳ ಆಗ್ತಾ ಇದೆ. ಮೇ 1ನೇ ತಾರೀಕು ಇವತ್ತು. ಮಾಸಿಕ ಮಿತಿಗಿಂತ ಹೆಚ್ಚು ವಹಿವಾಟು ಮಾಡಿದ್ರೆ ಹೆಚ್ಚುವರಿ ಶುಲ್ಕವನ್ನ ಕಟ್ಟಬೇಕಾಗುತ್ತೆ. ಸೊ ಎಟಿಎಂಗೆ ಹೋಗಿ ದುಡ್ಡನ್ನ ಸ್ವೈಪ್ ಮಾಡ್ತಾ ಇದ್ರಲ್ಲ, ನೀವುಗಳ ಗಮನ ಇಟ್ಟು ನೋಡ್ಬೇಕಾಗಿರೋ ಸುದ್ದಿ ಇದು. ಓಕೆ, ಈಗ ದುಡ್ಡು ಬೇಕು ಅಂದ ತಕ್ಷಣ 100 ರೂಪಾಯಿ ಬೇಕು ಅಂದ್ರೂ ಅಷ್ಟೇ, 10,000 ರೂಪಾಯಿ ಬೇಕು ಅಂದ್ರೂ ಅಷ್ಟೇ ಎಟಿಎಂಗೆ ಹೋಗಿ ಸ್ವೈಪ್ ಮಾಡ್ತಾ ಇದ್ರಿ, ಹಣವನ್ನ ತಗೊಳ್ತಾ ಇದ್ರಿ, ಬರ್ತಾ ಇದ್ರಿ ಅಲ್ವಾ. ಇನ್ನು ಮುಂದಕ್ಕೆ ಮಾಸಿಕ ಮಿತಿ ಅಂದ್ರೆ ಒಂದು ತಿಂಗಳು ಇಷ್ಟು ಅಂತ ಕೊಟ್ಟಿರ್ತಾರೆ. ಆ ಚಾನ್ಸ್ ಮುಗಿದ್ರೆ ನೀವು ಹೆಚ್ಚುವರಿ ಹಣವನ್ನ ಕಟ್ಟಬೇಕಾಗುತ್ತೆ. RBI ಎಟಿಎಂ ಇಂಟರ್ಚೇಂಜ್ ಶುಲ್ಕವನ್ನ ಹೆಚ್ಚಳ ಮಾಡೋದಕ್ಕೆ ಅನುಮೋದನೆಯನ್ನ ಕೊಟ್ಟಿದೆ. ಮಿತಿಗಿಂತ ಎಲ್ಲಾ ವಹಿವಾಟುಗಳಿಗೂ ಕೂಡ ಬ್ಯಾಂಕ್ಗಳಿಂದ 2 ರೂಪಾಯಿ ಹೆಚ್ಚಳ. ಇಲ್ಲಿ ತನಕ ನೀವು ಒಂದು ಕೆನರಾ ಬ್ಯಾಂಕ್ ಎಟಿಎಂ ಇತ್ತು, ಬಟ್ ಬೇರೆ ಬ್ಯಾಂಕಿಗೆ ಹೋಗಿ ಸ್ವೈಪ್ ಮಾಡ್ತಾ ಇದ್ರೆ 21 ರೂಪಾಯಿ ಕಟ್ಟಾಗ್ತಾ ಇತ್ತು. ತುಂಬಾ ಜನ ಗೊತ್ತಿದೆ ಅದು. ಬಟ್ ಈಗ ಇನ್ನು ಮುಂದಕ್ಕೆ ಅದು ಜಾಸ್ತಿ ಆಗುತ್ತೆ. 2 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ಇದೀಗ ತಿಂಗಳಿಗೆ ನಿಗದಿಯಾದಂತಹ ವಿತ್ ಡ್ರಾ ಮುಗಿದ ಬಳಿಕ ಹೆಚ್ಚುವರಿ ವಹಿವಾಟಿಗೆ ಶುಲ್ಕವನ್ನ ವಿಧಿಸ್ತಾರೆ. 21 ರೂಪಾಯಿ ಇತ್ತು ಹಿಂದೆ, ಈಗ 23 ರೂಪಾಯಿ ಆಗುತ್ತೆ. ಖಾತೆ ಇರುವ ಬ್ಯಾಂಕಿನ ಎಟಿಎಂನಲ್ಲಿ ತಿಂಗಳಿಗೆ 5 ಸಲ ನೀವು ಉಚಿತ ವಹಿವಾಟು ಮಾಡಬಹುದಿತ್ತು. 5 ಸಲ. ಮೆಟ್ರೋ ಸಿಟಿಗಳಲ್ಲಿ ಇತರ ಬ್ಯಾಂಕಿನ ಎಟಿಎಂಗಳಲ್ಲಿ ತಿಂಗಳಿಗೆ 3 ಬಾರಿ ಉಚಿತವಾಗಿ ವಿತ್ ಡ್ರಾ ಮಾಡಬಹುದಿತ್ತು ಬೇರೆ ಅಕೌಂಟ್ಗಳಲ್ಲಿ, ಬೇರೆ ಬ್ಯಾಂಕ್ನಲ್ಲಿ. ನಾನ್ ಮೆಟ್ರೋ ಸಿಟಿಗಳಲ್ಲಿ ಇತರ ಬ್ಯಾಂಕ್ಗಳಲ್ಲಿ ತಿಂಗಳಿಗೆ 5 ಸಲ ಉಚಿತವಾಗಿ ಹಣವನ್ನ ವಿತ್ ಡ್ರಾ ಮಾಡಬಹುದಿತ್ತು. ಮೆಟ್ರೋ ಸಿಟಿಗಳಲ್ಲಿ 3 ಬಾರಿ ಒಂದು ವಿತ್ ಡ್ರಾ ಮಾಡಬಹುದಿತ್ತು. ಈಗ ಅದು ಸ್ವಲ್ಪ ನಂಬರ್ಸ್ನ ಕಡಿಮೆ ಮಾಡಿದ್ದಾರೆ ಮತ್ತು ಫೈನ್ ಅನ್ನೋದಕ್ಕಿಂತ ಹೆಚ್ಚುವರಿ ಶುಲ್ಕವನ್ನ ಹಾಕಿದ್ದಾರೆ. ಯಾವ್ದ್ಯಾವ್ದಕ್ಕೆ ಎಷ್ಟೆಷ್ಟು ಅಂತ ನೋಡೋಣ. ಓಕೆ, ಮೊದಲನೇದಾಗಿ ಸಾಮಾನ್ಯವಾಗಿ ನೋಡಿ, ಅದೇ ಹೇಳಿದೆ ಎಕ್ಸಾಂಪಲ್, ಕೆನರಾ ಬ್ಯಾಂಕ್ ಎಟಿಎಂ ಇತ್ತು, ನೀವು ಹೋಗಿ ಬೇರೆ ಹತ್ರದಲ್ಲಿ ಮನೆ ಹತ್ರ ಯಾವ ಸಿಕ್ತು ಅಂತ ಇದ್ರಿ, ಸ್ವೈಪ್ ಮಾಡ್ತಾ ಇದ್ರಿ, ಆಟೋಮೆಟಿಕ್ ಆಗಿ 21 ರೂಪಾಯಿ ಕಟ್ಟಾಗ್ತಾ ಇತ್ತು. ಇನ್ನು ಮುಂದಕ್ಕೆ ಅದು 2 ರೂಪಾಯಿ ಜಾಸ್ತಿ ಆಗುತ್ತೆ. ನಾನ್ ಮೆಟ್ರೋ ಸಿಟಿಗಳಲ್ಲಿ ಇತರ ಬ್ಯಾಂಕ್ಗಳಲ್ಲಿ ತಿಂಗಳಲ್ಲಿ 5 ಬಾರಿ ಉಚಿತವಾಗಿ ಹಣ ವಿತ್ ಡ್ರಾ ಮಾಡ್ತಾ ಇದ್ರು. ಮೆಟ್ರೋ ಸಿಟಿಗಳಲ್ಲಿ 3 ಸಲ ಅವಕಾಶ ಇತ್ತು. ಈಗ ವಿತ್ ಡ್ರಾ ಮಾಡ್ತಾ ಇದ್ದ ಹಣವನ್ನ ಹೆಚ್ಚುವರಿಯಾಗಿ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಸುಲಭವಾಗಿ ಹೇಳಬೇಕು ಅಂದ್ರೆ ಅಷ್ಟೇ, ಒಂದು ಬ್ಯಾಂಕ್ನಿಂದ ಇನ್ನೊಂದು ಬ್ಯಾಂಕ್ನ ಅಕೌಂಟ್ಗೆ ಹೋಗಿ ಅಥವಾ ಎಟಿಎಂಗೆ ಹೋಗಿ ಹಣ ಸ್ವೈಪ್ ಮಾಡಿದ್ರೆ ಹಣ ಕಟ್ ಆಗ್ತಾ ಇತ್ತಲ್ಲ, ಅದು ಜಾಸ್ತಿ ಆಗುತ್ತೆ ಇನ್ನು ಮುಂದಕ್ಕೆ. ಆಮೇಲೆ ಸ್ವಲ್ಪ ಎಟಿಎಂನಲ್ಲಿ ಹೋಗಿ ಹಣ ತೆಗೆಯೋರ ಸಂಖ್ಯೆ ಒಂಚೂರು ಕಡಿಮೆ ಆಗಿತ್ತು ಅಂತ ಹೇಳ್ಬೋದು. ಬಿಕಾಸ್ ಆಫ್ ಈ UPI ಬಳಸ್ತಾ ಇದ್ವಿ ನಾವು, ಸಾಮಾನ್ಯವಾಗಿ ಸ್ವಲ್ಪ ಹೆಚ್ಚುವರಿ ಮಾಡ್ಕೊಂಡಿದ್ದೀವಿ. ಎಂಥ ಚಿಕ್ಕ ಪುಟ್ಟ ಅಂಗಡಿಯವ್ರ ಹತ್ರ ಹೋದ್ರೂ ಕೂಡ UPI ಇರುತ್ತೆ ಈಗ. ಹಾಗಾಗಿ ಹಣದ ಟ್ರಾನ್ಸಾಕ್ಷನ್, ಕೈಯಿಂದ ಕೊಟ್ಟು ಚೇಂಜನ್ನು ತಗೊಳ್ಳುವಂತಹ ವಹಿವಾಟು ಸ್ವಲ್ಪ ಕಡಿಮೆ ಆಗಿತ್ತು. ಬಟ್ ಆದರೂ ಕೂಡ ಇದೀಗ ಡ್ರಾ ಮುಗಿದ ಬಳಿಕ, ಅಂದರೆ ತಿಂಗಳಿಗೆ ನಿಗದಿಯಾದಂತಹ ವಿತ್ ಡ್ರಾ ಮುಗಿದ ಬಳಿಕ ಹೆಚ್ಚುವರಿ ವಹಿವಾಟಿಗೆ ಶುಲ್ಕವನ್ನು ವಿಧಿಸ್ತಾರೆ. ಹಿಂದೆ ಅದು 21 ರೂಪಾಯಿ ಇತ್ತು, ಈಗ ಅದು 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಸೊ 23 ರೂಪಾಯಿ ಆಗುತ್ತೆ. ಸೊ ಎಟಿಎಂ ಶಾಕ್ ಮೇ 1ರಿಂದ. UPI ಬಳಸ್ದಲ್ಲೇ ಇನ್ನೂ ಕೂಡ ಎಟಿಎಂನ ಬಳಸ್ತಾ ಇದ್ದಂಥವ್ರಿಗೆ ಇದು ನಿಜಕ್ಕೂ ಆಘಾತ. 21 ರೂಪಾಯಿ ಕಟ್ಟಾಗ್ತಾ ಇತ್ತು ಅನಗತ್ಯವಾಗಿ. ಸುಲಭ ಅಲ್ವಾ, ಬ್ಯಾಂಕಿಗೆ ಹೋಗಿ ಯಾರು ದುಡ್ಡು ತರ್ತಾರೆ ಅಂತ ಇದ್ವಿ, ಎಟಿಎಂನ ಸ್ವೈಪ್ ಮಾಡ್ತಾ ಇದ್ವಿ, ಹಣ ತೆಗಿತಾ ಇದ್ವಿ. ಇನ್ನು ಮುಂದೆ ಸಿಕ್ಕ ಎಟಿಎಂಗಳಲ್ಲಿ ಹಣ ತೆಗೆಯೋಕ್ಕಿಂತ ಮುಂಚೆ, ಕಾರ್ಡನ್ನ ಸ್ವೈಪ್ ಮಾಡೋಕ್ಕಿಂತ ಮುಂಚೆ 2 ಬಾರಿ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ಕಾರಣ ಅನಗತ್ಯವಾಗಿ 23 ರೂಪಾಯಿ ಕೊಡಬೇಕಲ್ಲ ಅವ್ರಿಗೆ. 23 ರೂಪಾಯಿ ಹುಡುಗಾಟ ಅಲ್ಲ. ಸೊ RBI ಎಟಿಎಂ ಇಂಟರ್ಚೇಂಜ್ ಶುಲ್ಕವನ್ನು ಹೆಚ್ಚಿಸೋಳಕ್ಕೆ ನಿರ್ಧಾರವನ್ನ ಮಾಡಿದೆ ಈಗ.